ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಕ್ಕ ಏನಕ್ಕ ನೋಡ್ಕೊಂಡು ಓಡಾಡ್ಬಾರ್ದ ಸುಮ್ಮನ? ಬಿದ್ದಿದ್ರೆ ಹೇಗೆ ಏಟು ಬಿದ್ದಿರೋದು ಗೊತ್ತಾ? ಅಕ್ಕ ಬಂದ್ಮೇಲೆ ತೊಂದ್ರೆ ಪಕ್ಕದಲ್ಲಿರುತ್ತಾ? ಕಾಲ್ ಜಾರ್ತಕ್ಕ ಅಷ್ಟೇ. ಹಾಯ್, ಈಗ ಬಂದ್ರಾ? ಯೂಶಲಿ ನೆಲ ಕ್ಲೀನ್ ಮಾಡೋದಕ್ಕೆ ಫ್ಲೋರ್ ಕ್ಲೀನರ್ಸ್ ಹಾಕ್ತಾರೆ. ಇವಳು ಸಿಕ್ಕಿದ್ ಶಾಂಪೂ ಸೋಪ್ನೆಲ್ಲ ಹಾಕೊಂಡು ನೆಲ ಒರೆಸ್ತಾಳೆ. ಕಾಲ್ ಜಾರದೆ ಇರುತ್ತಾ? ಅಕ್ಕ ನಾನೇನು ಹಾಕಿಲ್ಲ. ಅಯ್ಯೋ, ಮತ್ತಿನ್ಯಾರು ಹಾಕ್ತಾರೆ? ಭಾಗ್ಯ, ನೀನ್ ಯಾವಾಗಮ್ಮ ಬಂದೆ? ಈಗಷ್ಟೇ ಬಂದೆ ಅಮ್ಮ. ಬಂದ ತಕ್ಷಣ ಸುಮ್ಮನ ಮೇಡಮ್ ಅವರು ಪಲ್ಟಿ ಹೊಡಿತಾ ಇದ್ರು. ನೋಡಿ ಗಾಬರಿ ಆಗೋಯ್ತು ನಂಗೆ. ನಾನು ಸರಿ ಹೇಳ್ತೀನಿ, ಈ ಕೆಲ್ಸ ಎಲ್ಲ ನೀನ್ ಮಾಡ್ಬೇಡ, ಕೆಲ್ಸದವ್ರ ಹತ್ರ ಮಾಡ್ಸು ಅಂತ. ನನ್ ಮಾತು ಎಲ್ಲಿ ಕೇಳ್ತಾಳವಳು? ಸರಿ ಬಾಮ್ಮ. ಸುಮಾ, ಮನೇಲೆಲ್ಲ ಚೆನ್ನಾಗಿದ್ದಾರಾ? ಎಲ್ರು ಚೆನ್ನಾಗಿದ್ದಾರೆ. ಹಾಗ್ ನೋಡಕ್ ಹೋದ್ರೆ ನಾನ್ ಇಲ್ಲಿಗ್ ಬರ್ಲೇಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಮನ್ಸ್ ಕೇಳ್ಬೇಕಲ್ಲ, ಬಂದ್ಬಿಟ್ಟೆ. ಅಯ್ಯೋ, ಅಂತ ದೊಡ್ಡ ತಪ್ಪು ನಾವೇನ್ ಮಾಡಿದೀವಿ? ಮಾಡಿಲ್ವಾ ನೀವು? ಗೃಹ ಪ್ರವೇಶಕ್ಕೆ ತಪ್ಪದೆ ಬರ್ಬೇಕು ಅಂತ ಎಲ್ರು ಎಷ್ಟ್ ಸಲ ಕರ್ದೆ, ಒಬ್ರಾದ್ರೂ ಬಂದ್ರ ನೀವು? ಎಷ್ಟ್ ಬೇಜಾರಾಯ್ತು ಗೊತ್ತಾ? ಸಾರಿ ಕಣಮ್ಮ, ಆ ಟೈಮಲ್ಲಿ ನಮ್ ಸುಭಾಷ್ ಇದ್ದಾನಲ್ಲ, ಅವನಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಬರಕ್ಕಾಗ್ಲಿಲ್ಲಮ್ಮ. ಜೊತೆಗೆ ನಮ್ ತೀರ್ಥಂಗೆ ಈ ರಾಜಕೀಯದ ಕೆಲ್ಸಗಳೆಲ್ಲ ಇತ್ತು, ಅದಕ್ಕೆ ಸಾರಿ. ಅದಿರ್ಲಿ ಅಮ್ಮ, ಸುಭಾಷ್ಗೆ ಹುಷಾರಿಲ್ವಾ? ಏನಾಯ್ತು? ಎಲ್ಲಿದಾನೀಗ? ಗಾಬರಿ ಪಡೋಂಥದ್ದು ಏನಿಲ್ಲಮ್ಮ, ಈಗ ಆರಾಮಾಗಿದ್ದಾನೆ. ಭಾಗ್ಯಕ್ಕ, ನೀವು ಬೇರೆ ಏನಾದ್ರೂ ಫಂಕ್ಷನ್ ಮಾಡಿ, ನಾವು ಮನೆಯವರೆಲ್ಲ ಒಟ್ಟಿಗೆ ಬರ್ತೀವಿ. ಹ್ಞೂ ಸುಮನ, ಫಂಕ್ಷನ್ ಇದೆ, ಅದಕ್ ಕರಿಯೋಣ ಅಂತಾನೆ ಬಂದೆ. ನನ್ ಲಡ್ಡು ಮದ್ವೆ ನಿಶ್ಚಯ ಆಗಿದೆ. ಓ, ಚೆನ್ನಾಗಿರಮ್ಮ, ಚೆನ್ನಾಗಿದೆ. ಏನು ಲಡ್ಡು ಮದ್ವೆನಾ? ಅಕ್ಕ, ಕೊನೆಗೂ ನೀವ್ ಹುಡುಕ್ತಿದ್ದಿದ್ ಶ್ರೀರಾಮ ಸಿಕ್ಬಿಟ್ನಾ? ಹ್ಞೂ ಸುಮನ, ಕೊನೆಗೂ ನನ್ ಲಡ್ಡುಗೆ ನಾನ್ ಹುಡುಕ್ತಿದ್ದ ಶ್ರೀರಾಮ ಸಿಕ್ಕೇ ಬಿಟ್ಟ ನೋಡು. ಅಮ್ಮ, ನಿಮ್ಗೆ ಕಾವೇರಿ ಗೊತ್ತಿರ್ಬೇಕಲ್ಲ, ನನ್ನ ಅತ್ತೆ ತಂಗಿ. ಚೆನ್ನಾಗಿತ್ತು. ಅದೇ ಅಕ್ಕ, ಅವ್ರ ಮಗ ಹಾಡ್ ಹೇಳ್ತಾರಲ್ಲ ಅವ್ರ. ನಮ್ ರಾಜಿಗೆ ಅವ್ರ ಹಾಡ್ಗಳಂದ್ರೆ ತುಂಬಾ ಇಷ್ಟ. ನನ್ ಲಡ್ಡು ಮದ್ವೆ ಆಗ್ತಿರೋ ಶ್ರೀರಾಮ ಬೇರೆ ಯಾರು ಅಲ್ಲ, ಅದೇ ವೈಷ್ಣವ್. ಹೌದಾ? ವೆರಿ ಗುಡ್. ಎಂತ ಸಿಹಿ ಸುದ್ದಿ ಹೇಳಿದ್ಯಮ್ಮ. ಹೋಗಿ ಸಿಹಿ ತಗೊಂಬ. ಅಮ್ಮ ಬೇಡಮ್ಮ, ಜ್ಯೂಸ್ ಕೊಟ್ರಲ್ಲ ಸಾಕು. ನೀವೆಲ್ರೂ ತಪ್ಪದೆ ಮದ್ವೆಗ್ ಬಂದ್ರೆ ಅದೇ ನನ್ ಪಾಲಿಗೆ ಸಿಹಿ. ಖಂಡಿತ ಬರ್ತೀವಿ. ಅಮ್ಮ ಸುಮನ, ಅದು ಇದು ನೆಪ ಹೇಳ್ಕೊಂಡು ಮದ್ವೆಗ್ ಬರ್ದೇ ಇರ್ಬೇಡ. ನನಗಂತೂ ಬೇಜಾರಾಗತ್ತೆ, ಆದ್ರೆ ಲಡ್ಡುಗೂ ಇನ್ನೂ ಬೇಜಾರಾಗತ್ತೆ. ಅಯ್ಯೋ ಅಕ್ಕ, ನನ್ ತಂಗಿ ಮದ್ವೆಗ್ ಬರ್ದೇ ಇರ್ತೀನಾ? ಬಂದೇ ಬರ್ತೀನಿ. ಸರಿ ಅಮ್ಮ, ನಾನ್ ಇನ್ ಹೊರಡ್ತೀನಿ. ಇನ್ನೂ ತುಂಬಾ ಮನೆಗಳಿಗೆ ಹೋಗ್ಬೇಕು. ಒಂದ್ ನಿಮಿಷ ಇರಮ್ಮ. ಸುಮಾ, ಹೋಗಿ ಕುಂಕುಮ ತಗೊಂಬ. ಸರಿ ಅತ್ತೆ. ಕೂತ್ಕೊಂಬ. ಇನ್ವಿಟೇಷನ್ ತುಂಬಾ ಚೆನ್ನಾಗಿದೆ. ಅಮ್ಮ, ಕೇಶವ ಅಂಕಲ್ಗೂ ಹೇಳಿ ನಾನ್ ಬಂದಿದ್ದೆ ಅಂತ. ತಪ್ಪದೆ ಮದ್ವೆಗ್ ಬರ್ಬೇಕು ಅಂತಾನು ಹೇಳ್ಬೇಕು. ನೋಡಿ ಅಮ್ಮ, ಒಂದ್ ಅಕ್ಷತೆ ಕಾಳು ಬೀಳ್ಲಿಲ್ಲ ಅಂದ್ರೆ ಇವಳು ಮದ್ವೆಗ್ ಬರೋದಂತೂ ಪಕ್ಕ ಅಂತಾಯ್ತು. ಸುಮನ, ಮನೇಲಿ ಓಡಾಡುವಾಗ ಸ್ವಲ್ಪ ಹುಷಾರಾಗಿ ಓಡಾಡು. ನಿನ್ ಮನೆ ನಿನ್ಗೆ ಗೊತ್ತಾಗಲ್ವಾ? ಸರಿ ಅಕ್ಕ. ಸರಿ ಅಮ್ಮ, ನಾನಿನ್ ಬರ್ತೀನಿ ಸುಮನ. ಸುಮ್ನವ್ರೆ, ಸಾಹೇಬ್ರೆ ಬಂದ್ರ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿಮ್ಗೊಂದು ಗುಡ್ ನ್ಯೂಸ್. ನಮ್ ಪಕ್ಷ ಎಲೆಕ್ಷನ್ ಅಲ್ಲಿ ನಿಮ್ ಪಕ್ಷನೇ ಗೆಲ್ಲುತ್ತೆ ಅಂತ ಗೊತ್ತು ಸಾಹೇಬ್ರೆ. ನಿಮ್ಗೆ ಗೊತ್ತಾಯ್ತು? ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಟಿವಿಲೇ ಬರ್ತಿದೆ. ಇನ್ ನನ್ ಗಂಡನ್ ಪಕ್ಷ ಗೆಲ್ಲುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋ ಕುತೂಹಲ ನಂಗಿರಲ್ವಾ? ನಾನು ಟಿವಿ ನೋಡ್ದೆ, ಗೊತ್ತಾಯ್ತು. ಹಾಗಾದ್ರೆ ನಮ್ ಪಕ್ಷನೇ ಗೆಲ್ಲುತ್ತೆ ಅಂತ ಕೇಳಿ ನಿಮ್ಗೂ ತುಂಬಾ ಖುಷಿ ಆಯ್ತು? ಅಯ್ಯೋ, ಏನ್ ಹೀಗ್ ಕೇಳ್ತಿದ್ದೀರಾ? ನನ್ಗಂತೂ ತುಂಬಾ 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 ಖುಷಿ ಆಯ್ತು. ಇನ್ ನೀವ್ ಗೆದ್ಬಿಟ್ರೆ ನನ್ಗೆ ಇದಕ್ಕಿನ್ನ ಹೆಚ್ಚಾಗಿ ಖುಷಿ ಆಗತ್ತೆ ಸಾಹೇಬ್ರೆ. ಹೌದು ಸುಮ್ನವ್ರೆ, ಆ ಕಾಶಿ ನನಗೆ ತೊಂದರೆ ಕೊಡದೆ ಹೋಗಿದ್ರೆ
ಇಷ್ಟೊತ್ತಿಗೆ ಶ್ರೀದೇವಿ ಕಾಲನಿ ಎಲೆಕ್ಷನ್ ಮುಗ್ದು ನನ್ನ ತಲೆ ಮೇಲಿರೋ ಭಾರೆಲ್ಲ ಇಳಿದೋಗಿರೋದು. ಆದ್ರೆ ಈಗ ಎಲೆಕ್ಷನ್ ಮುಂದೆ ಹೋಗ್ತಾ ಹೋಗ್ತಾ ನಾನು ಗೆಲ್ತೀನೋ ಇಲ್ವೋ ಅನ್ನೋ ಭಯ ಸ್ಟಾರ್ಟ್ ಆಗ್ತದೆ. ಒಂದು ನಿಮಿಷ. ಹಲೋ ಸರ್, ಚೆನ್ನಾಗಿದ್ದೀನಿ ಸರ್. ನೀವು ಯಾವಾಗ ಸರ್? ಖಂಡಿತ ಬರ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಮ್ಮನವ್ರೆ, CM ಸರ್ ಕಾಲ್ ಮಾಡಿದ್ರು. ಎಲೆಕ್ಷನ್ ಅಲ್ಲಿ ಗೆಲ್ತೀವಿ ಅಂತ ಗೊತ್ತಾಗಿ CM ಸಾಹೇಬ್ರು ಪಾರ್ಟಿ ಇಟ್ಕೊಂಡಿದ್ದಾರೆ. ಪಾರ್ಟಿಗ ನಾನಾ? ಓ, ನೀವಲ್ಲ. ಸಾರಿ. ನಾನು ನಿಮ್ಮನ್ನ ಮದುವೆ ಆಗಿಂತ ಮುಂಚೆ ಇನ್ನೊಂದು ಮದುವೆ ಆಗಿತ್ತು. ಆ ಹೆಂಡ್ತಿನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದು. ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ. ಸಾಹೇಬ್ರೆ, ಇನ್ನೇನ್ ಸುಮ್ಮನವ್ರೆ, ನಿಮ್ಮನ್ ಬಿಟ್ರೆ ನಂಗೆ ಬೇರೆ ಯಾರಿದ್ದಾರೆ ಹೇಳಿ? ಹೆಂಡ್ತಿನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ನನ್ನ ಹೆಂಡ್ತಿ ನೀವೇ ಅಲ್ವಾ? ಹಾಗಲ್ಲ ಸಾಹೇಬ್ರೆ, ಅಲ್ಲಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಬಂದಿರ್ತಾರೆ. ಸುಮ್ಮನವ್ರೆ, ನಾನೇನ್ ಸಣ್ಣ ರಾಜಕಾರಣಿನ? ನಾನು ದೊಡ್ಡ ರಾಜಕಾರಣಿನೇ. ಸುಮನಾ ತೀರ್ಥಂಕ ಪ್ರಸಾದ್. ನೀವು ದೊಡ್ಡ ರಾಜಕಾರಣಿ ಹೆಂಡತಿ ಅನ್ನೋದನ್ನ ಮರಿಬೇಡಿ. ನಾಳೆ ಪಾರ್ಟಿಗೆ ಎಂಟ್ರಿ ಕೊಡ್ತಾ ಇದ್ದಾಗೆ ಫೋಟೋಗ್ರಾಫರ್ಸ್ ಎಲ್ಲರೂ ಚಕ 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 ಅಂತ ನಮ್ಮ ಫೋಟೋಸ್ ತೆಗಿತಾ ಇರ್ತಾರೆ. ಯಾಕೆ ಹೇಳಿ? ಅವ್ರ ಆಲ್ಬಮ್ಗೆ ಮೀಡಿಯಾದವ್ರ ಫೋಕಸ್ ಎಲ್ಲ ನಮ್ಮ ಮೇಲಿರುತ್ತೆ. ಯಾಕಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ನಾವೇ ಆಗಿರ್ಬೇಕು. ಇದನ್ನ ಆಸೆ. ನನಗೋಸ್ಕರ ನಾಳೆ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬಿಟ್ಟು ಬರ್ತೀರಾ ಪ್ಲೀಸ್? ಸಾಹೇಬ್ರೆ, ಏನಾಯ್ತು? ಊಟ ಮಾಡ್ಕೊಂಡ್ ಬರೋಣವಾ? ಸಾಹೇಬ್ರೆ, ನಾಳೆ ಖಂಡಿತವಾಗ್ಲೂ ನೀವು ಹೇಳ್ದಾಗೆ ಬರ್ತೀನಿ. ನಾ ಹೇಳಿದ್ ಮರಿಬಾರ್ದು. ಎಲ್ಲರೂ ನಿಮ್ಮನ್ನ ನಾಳೆ ಒಂದು ಹೊಸ ಅವತಾರದಲ್ಲಿ ನೋಡ್ಬೇಕು. ಬನ್ನಿ ಊಟಕ್ಕೆ ಹೋಗೋಣ. For the first time ನನಗ್ ಭಯ ಅಂತ ಆಗಿತ್ತು. ನನಗ್ ವೀಕ್ನೆಸ್ ಇಲ್ಲ ಅಂತ ಅನ್ಕೊಂಡಿದ್ದೆ. ನನ್ನ ವೀಕ್ನೆಸ್ ನನಗಿಂತ ಮುಂಚೆ ತಿಳ್ಕೊಂಡು ನನ್ನನ್ನೇ ಆಟ ಆಡಿಸ್ಬಿಟ್ಲು. ಅದ್ರಲ್ಲೂ ಮಾವ, ನಿಮ್ಮಿಷ್ಟ, ನೀವು ಹೋಗೋ ಹಾಗಿದ್ರೆ ಹೋಗ್ಬೋದು ಅಂತಾನೂ ಹೇಳಿದ್ರು. ನನಗೆ ಅವಮಾನ ಮಾಡ್ಬಿಟ್ರು. ನಾನು ಸುಮ್ಮನೆ ಇರಬಾರ್ದು. ಇಲ್ಲ, ನಾನು ಸುಮ್ಮನೆ ಇರಬಾರ್ದು. ಏನಾದ್ರೂ ಮಾಡ್ಬೇಕು. ನಿತ್ಯ, ಹೇಳು, ಏನಾದ್ರೂ ವಿಷಯ ಇತ್ತಾ? ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಹಾ ಅಕ್ಕ, ಈ ಎಲೆಕ್ಷನ್ ಅಲ್ಲಿ ನಮ್ ಪಾರ್ಟಿನೇ ವಿನ್ ಆಗುತ್ತೆ ಅನ್ನೋ ಭರವಸೆಯಿಂದ ಅಡ್ವಾನ್ಸ್ ಆಗಿ ಸಕ್ಸಸ್ ಪಾರ್ಟಿನ ಅರೇಂಜ್ ಮಾಡಿದ್ದಾರೆ. CM ಅವರು ನನಗೆ ಕಾಲ್ ಮಾಡಿದ್ರು.
ಪರ್ಫೆಕ್ಟ್. ಇಷ್ಟು ದಿವಸ ತೀರ್ಥಂಗ್ ಇಷ್ಟ ಆಗೋ ಹಾಗೆ ನೀನ್ ನಡ್ಕೊಂಡಿದ್ಯಾ. ಇನ್ ಮುಂದೇನೂ ಹಾಗೆ ಇರಬೇಕು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಬ್ಯೂಟಿ ಕಾನ್ಶಿಯಸ್ ಇರಬೇಕು. ಪಾರ್ಟಿಗೆ ಚೆನ್ನಾಗಿ ರೆಡಿಯಾಗಿ ಹೋಗು. ಎಲ್ರೂ ನಿನ್ನೆ ನೋಡ್ಬೇಕು, ನಿನ್ ಬಗ್ಗೆನೇ ಮಾತಾಡ್ಬೇಕು. ಅದೇನೋ ಮೆನ್ ಜೆಲಸಿ ಅಂತಾರಲ್ಲ, ತೀರ್ಥಂಗೇನಾದ್ರೂ ಹಾಗಾದ್ರೆ ಅವನು ನಿನ್ ಟ್ರ್ಯಾಕ್ ಅಲ್ಲೇ ಇದ್ದಾನೆ ಅಂತ ಅರ್ಥ. ಆಮೇಲೆ ಅವನ್ ನಿನ್ ಹಿಂದೆ ಸುತ್ತೋದ್ರಲ್ಲಿ ಅನುಮಾನನೇ ಇಲ್ಲ. ಶೋರ್ ಅಕ್ಕ, ತೀರ್ಥ ಅವರು ನನ್ನ ನೋಡಿ ಕೂಡ್ಲೆ ಇಂಪ್ರೆಸ್ ಆಗ್ಬೇಕು. ಹಾಗ್ ಮಾಡ್ತೀನಿ. ನನ್ನನ್ನ ಬಿಟ್ಟು ಅವ್ರು ದೂರ ಹೋಗ್ಲೇಬಾರ್ದು. ಜನರು ಮುಂದೆನು ಕೈ ಕೈ ಹಿಡ್ಕೊಂಡೇ ಓಡಾಡ್ತೀವಿ. ಫೋಟೋಸು ವಿಡಿಯೋಸ್ಗಳ ಗಮನ ಎಲ್ಲ ನಮ್ಮಿಬ್ರು ಮೇಲೆ ಇರೋ ಹಾಗೆ ಮಾಡ್ತೀನಿ. ಫಂಕ್ಷನ್ ಅಲ್ಲಿ ಮಾತ್ರ ಅಲ್ದೆ ಇಡೀ ಕ್ಷೇತ್ರದಲ್ಲೂ ನಮ್ಮಿಬ್ರು ಜೋಡಿ ಬಗ್ಗೆನೆ ಮಾತಾಡ್ಬೇಕು. ಹಾಗ್ ಮಾಡ್ತೀನಿ, ನೋಡ್ತಾ ಇರಿ. ಅಷ್ಟು ಮಾಡು. You know, I am Sadhana. ಅಮ್ಮ ಅಮ್ಮ ಏನಪ್ಪ? ಅಮ್ಮ, ಇವತ್ ನಮ್ ಪಕ್ಷದ ಸಕ್ಸಸ್ ಮೀಟ್ ಇದೆ. ಮಂತ್ರಿಗಳು ದೊಡ್ಡ ಪಾರ್ಟಿ ಕೊಡ್ತಾ ಇದಾರಮ್ಮ. ನಾ ಹೋಗಿ ಬರ್ತೀನಿ. ಏಯ್, ಒಬ್ನೇ ಹೋಗ್ತೀಯೇನೋ? ಸುಮ್ಮನೆ ಕರ್ಕೊಂಡು ಹೋಗು. ಎಲ್ರೂ ಅವ್ರ ಹೆಂಡತಿ ಮಕ್ಳ ಜೊತೆ ಬಂದಿರ್ತಾರಲ್ವಾ? ಅಮ್ಮ, ಅದು ಅತ್ತೆ, ಅದನ್ನೇನ್ ಕಾಲನಿ ಪಾರ್ಟಿ ಅಂತ ಅನ್ಕೊಂಡಿದೀರಾ? ಪಕ್ಷದ ಸಕ್ಸಸ್ ಪಾರ್ಟಿಗೆ ಹೋಗ್ತಿದ್ದಾನೆ. ಅಲ್ಲಿ ಎಂತೆಂತ ಜನಗಳು ಬಂದಿರ್ತಾರೆ ಗೊತ್ತಾ? ಅಲ್ಲಿಗೆ ಆ ಹೂ ಮಾರೋಳ್ನ ಕರ್ಕೊಂಡು ಹೋಗೋದಕ್ಕಾಗತ್ತಾ? ಅಮ್ಮ, ಇವತ್ ಪಾರ್ಟಿಗೆ ಹೋಗ್ತಾ ಇದೀವಿ ಅಂತ ಸುಮ್ನವ್ರಿಗೆ ನೆನೆ ರಾತ್ರಿನೇ ಹೇಳಿದೆ. ನನ್ ಜೊತೆ ಬರ್ಬೇಕು ಅಂತಾನು ಕೇಳ್ಕೊಂಡಿದ್ದೀನಿ. ಅದಕ್ಕೆ ನಿಮ್ ಹಾಗೇನೆ ಪಾರ್ಟಿಗೆ ದೊಡ್ಡ ದೊಡ್ಡ ಜನ ಬರ್ತಾರೆ, ನಾನೇನ್ ಮಾಡ್ಲಿ ಅಂತ ಹೇಳ್ತಾ ಇದ್ರು. ನಿಮ್ ಗಂಡನೂ ದೊಡ್ಡ ವ್ಯಕ್ತಿನೇ, ಬನ್ನಿ ಅಂತ ನಾನು ಹೇಳಿದ್ದೀನಿ. ಇನ್ನೇನ್ ರೆಡಿ ಆಗ್ತಾ ಇರ್ಬೋದು. ಅಣ್ಣ, ಆರ್ ಯು ಆಲ್ ರೈಟ್? ಪಾರ್ಟಿಗೆ ಹೋಗುವಾಗ ಏನ್ ವೇರ್ ಮಾಡ್ಬೇಕು, ಹೇಗಿರ್ಬೇಕು, ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ದೇ ಇರೋನ್ನ ಕರ್ಕೊಂಡು ಹೋಗಿ ನಿನ್ ಮರ್ಯಾದಿನ ನೀನೇ ಕಳ್ಕೊತಾ ಇದ್ಯಾ. ಜಾನು, ಮಾನ ಮರ್ಯಾದೆ ಎರಡೂ ಹೋಗೋ ತರ ಸಣ್ಣ ಪುಟ್ಟ ಬಟ್ಟೆ ಹಾಕೊಂಡ್ರೆ ಪಾರ್ಟಿ ವೇರ್ ಅಂತ ಹೇಳಲ್ಲ ಅಣ್ಣ. ಅದನ್ನ ಟ್ರೆಂಡ್ ಅಂತ ಹೇಳ್ತಾರೆ. ಮೈ ತುಂಬಾ ಬಟ್ಟೆ ಹಾಕೊಂಡ್ರೇನೆ ಮರ್ಯಾದೆ ಅಲ್ಲ. ಸಾಕ್ ಬಾಯಿ ಮುಚ್ಚೆ. ನಮ್ ಸಮಾಜದಲ್ಲಿ ಹೆಣ್ಮಕ್ಳನ್ನ ದೇವತೆ ತರ ನೋಡ್ತಾರೆ. ಹಾಗಂತ ಯಾವಾಗ ನೋಡಿದ್ರು ಸೀರೆ ಉಟ್ಕೋಬೇಕು, ಸರ್ಗ್ ಮುಚ್ಕೊಂಡು ಓಡಾಡ್ಬೇಕು ಅಂತ ಹೇಳಿಲ್ಲ. ಆದ್ರೆ ಲಜ್ಜೆ, ಮಾನ, ಮರ್ಯಾದೆನೋ ರೇಖೆ ಇರತ್ತೆ. ಅದನ್ನ ದಾಟಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಮ್ಮ, ಯಾಕಿಷ್ಟು ವಾದ ವಿವಾದ? ಬಿಟ್ಟಾಕಿ. ಸುಮ್ನವ್ರೆ, ತೀರ್ಥ, ತಪ್ಪು ಮಾಡ್ತೀನಿ. ಯುಲ್ ರಿಗ್ರೆಟ್. ಸುಮ್ನಿರಿ. ಅದಕ್ಕೆ ಹಾಗೇನು ಆಗಲ್ಲ. ಸುಮ್ನವ್ರೆ.